ಎಲ್ಲರಿಗೂ ನಮಸ್ಕಾರ. ನಾನು ಸಂಧ್ಯಾ ವಂದನ. ಗರುಡ ಪುರಾಣ ಅಧ್ಯಾಯ 50. ಇಷ್ಟಾಪೂರ್ತ ಕರ್ಮದ ಮಹಿಮೆ ಹಾಗೂ ಆರ್ದ್ವದೇಹಿಕ ಕೃತ್ಯ, ದಶಪಿಂಡದಾನದಿಂದ ಅತಿವಾಹಿಕ ಶರೀರದ ನಿರ್ಮಾಣ ಪ್ರಕ್ರಿಯೆ, ದಶಾಹಾದಿ ಶ್ರಾದ್ದದ ವಿಧಾನ, ಶಯ್ಯಾದಾನದ ಮಹಿಮೆ ಹಾಗೂ ಸಪಿಂಡೀಕರಣ ಶ್ರಾದ್ದದ ಸ್ವರೂಪ. ಇಲ್ಲಿ ಕೃಷ್ಣನ ಮಾತು. ಹೇ ಗರುಡ, ಶಾಸ್ತ್ರದ ಅನುಸಾರ ಧರ್ಮ ಹಾಗೂ ಅಧರ್ಮದ ಯಾವ ಲಕ್ಷಣವನ್ನು ಹೇಳಿದೆಯೋ ಅದನ್ನು ನನ್ನಿಂದ ಕೇಳು. ಜೀವಿಗಳ ಮುಂದೆ ಮುಂದೆ ಅವರ ಸತ್ಕರ್ಮ ಹಾಗೂ ದುಷ್ಕರ್ಮ ಓಡುತ್ತವೆ. ವಿದ್ವಾಂಸರು ಸತ್ಯ ಯುಗದಲ್ಲಿ ತಪಸ್ಸು, ತ್ರೇತಾಯುಗದಲ್ಲಿ ಜ್ಞಾನ, ದ್ವಾಪರ ಯುಗದಲ್ಲಿ ಯಜ್ಞ ಹಾಗೂ ದಾನ, ಕಲಿಯುಗದಲ್ಲಿ ಏಕಮಾತ್ರ ದಾನದ ಪ್ರಶಂಸೆ ಮಾಡಿದ್ದಾರೆ. ವಿದ್ವಾಂಸರು ಉತ್ತಮ ಸ್ವಭಾವದ ಗೃಹಸ್ಥ ಜನರಿಗಾಗಿ ಇಷ್ಟಾಪೂರ್ತ ಕರ್ಮ ಅಂದರೆ ಕೆರೆ, ಬಾವಿ, ಔಷಧಾಲಯ, ದೇವಾಲಯ ಮೊದಲಾದವುಗಳನ್ನು ನಿರ್ಮಿಸುವುದು ಇಷ್ಟಾಪೂರ್ತ ಕರ್ಮವಾಗಿದೆ ಎಂದು ಹೇಳಲಾಗಿದೆ. ಅದನ್ನು ಮಾಡುವುದರಿಂದ ಅವರಿಗೆ ಪಾಪ ತಗುಲುವುದಿಲ್ಲ. ಯಾವ ಮನುಷ್ಯ ವೃಕ್ಷಾರೋಪಣ, ಗುಹೆ, ಬಾವಿ ಹಾಗೂ ಜಲಾಶಯಗಳನ್ನು ನಿರ್ಮಾಣ ಮಾಡಿಸುತ್ತಾನೋ ಅವನಿಗೆ ಯಮ ಮಾರ್ಗದಲ್ಲಿ ಹೋಗುವಾಗ ಅತ್ಯಧಿಕ ಸುಖ ಪ್ರಾಪ್ತವಾಗುತ್ತದೆ. ಯಾರು ಶೀತದಿಂದ ಪೀಡಿತ ಬ್ರಾಹ್ಮಣನಿಗೆ ಕಾಯಿಸಿಕೊಳ್ಳಲು ಅಗ್ನಿಯನ್ನು ಪ್ರದಾನಿಸುತ್ತಾನೋ ಅಂಥವನು ಸಕಲ ಕಾಮನೆಗಳನ್ನು ಹೊಂದಿ ಅತ್ಯಂತ ಶೀತಲ ಯಮಲೋಕದ ಮಾರ್ಗದಲ್ಲಿ ಅಗ್ನಿಯಿಂದ ಬೆಚ್ಚಗಿದ್ದು ಸುಖದಿಂದ ಹೋಗುತ್ತಾನೆ. ಯಾವ ಮನುಷ್ಯ ಭೂಮಿಯ ದಾನ ಮಾಡಿರುತ್ತಾನೋ ಅಂಥವನು ಸ್ವರ್ಣ, ಮಣಿ, ಮುಕ್ತಾದಿ ಬಹುಮೂಲ್ಯ ರತ್ನ, ವಸ್ತ್ರ ಹಾಗೂ ಆಭರಣಾದಿಗಳ ಸಂಪೂರ್ಣ ದಾನವನ್ನೇ ಮಾಡಿರುತ್ತಾನೆ. ಈ ಪೃಥ್ವಿಯ ಮೇಲೆ ಮನುಷ್ಯ ಏನೆಲ್ಲ ದಾನದಲ್ಲಿ ಕೊಟ್ಟಿರುತ್ತಾನೋ ಅಂಥ ಪದಾರ್ಥಗಳೆಲ್ಲವೂ ಯಮಲೋಕದ ಮಹಾಮಾರ್ಗದಲ್ಲಿ ಅವನ ಸಮೀಪದಲ್ಲಿಯೇ ಉಪಸ್ಥಿತವಿರುತ್ತವೆ. ಪುತ್ರನು ವಿಧಿಯುಕ್ತವಾಗಿ ತನ್ನ ಮೃತ ತಂದೆಗಾಗಿ ನಾನಾ ಪ್ರಕಾರದ ಯಾವ ಸುಂದರ ಭೋಜ್ಯ ಪದಾರ್ಥಗಳನ್ನು ದಾನ ಮಾಡುತ್ತಾನೋ ಅವೆಲ್ಲವೂ ತಂದೆಗೆ ಪ್ರಾಪ್ತವಾಗುತ್ತದೆ. ಆತ್ಮವೇ ಪುತ್ರ ರೂಪದಲ್ಲಿ ಪ್ರಕಟವಾಗುತ್ತದೆ. ಆ ಪುತ್ರ ಯಮಲೋಕದಲ್ಲಿ ತಂದೆಗೆ ರಕ್ಷಕನಾಗುತ್ತಾನೆ. ಘೋರ ನರಕದಿಂದ ತಂದೆಯ ಉದ್ಧಾರವನ್ನು ಅವನೇ ಮಾಡುತ್ತಾನೆ. ಆದ್ದರಿಂದ ಅವನನ್ನು ಪುತ್ರ ಎಂದು ಹೇಳಲಾಗಿದೆ. ಆದ್ದರಿಂದ ಪುತ್ರನು ತಂದೆಗಾಗಿ ಆಜೀವನ ಶ್ರಾದ್ದ ಮಾಡಬೇಕು. ಆಗ ಆ ಅತಿವಾಹಾತ್ಮಕ ಪ್ರೇತರೂಪ ತಂದೆ ಪುತ್ರನ ಮೂಲಕ ದಾನದಲ್ಲಿ ಕೊಡಲಾದಂತಹ ಪದಾರ್ಥಗಳ ಭೋಗದಿಂದ ಸುಖವನ್ನು ಹೊಂದುತ್ತಾನೆ. ದಗ್ಧನಾದ ಪ್ರೇತನ ನಿಮಿತ್ತ ಕುಟುಂಬದ ಜನರ ಮೂಲಕ ಯಾವ ಜಲತರ್ಪಣ ಕೊಡಲಾಗುತ್ತದೋ ಅದರಿಂದ ಪ್ರಸನ್ನನಾಗಿ ಆ ಪ್ರೇತನು ಯಮಲೋಕದಲ್ಲಿ ಹೋಗುತ್ತಾನೆ. ಪ್ರೇತನ ಸಂತೃಪ್ತಿಗಾಗಿ 3 ದಿನಗಳವರೆಗೆ ರಾತ್ರಿಯ ಸಮಯದಲ್ಲಿ 3 ಕಟ್ಟಿಗೆಗಳನ್ನು ಕಟ್ಟಿ ಆಸನ ಮಾಡಿ ಅದನ್ನು ವೃತ್ತವೊಂದರಲ್ಲಿ ಸ್ಥಾಪಿಸಿ ಅದರ ಮೇಲೆ ಹಸಿ ಮಣ್ಣಿನ ಪಾತ್ರೆಯಲ್ಲಿ ಹಾಲು ತುಂಬಿ ಇಡಬೇಕು. ವಾಯುಭೂತನಾದ ಆ ಪ್ರೇತನು ಮೃತ್ಯುವಿನ ದಿನದಿಂದ 3 ದಿನಗಳವರೆಗೆ ಆಕಾಶದಲ್ಲಿ ಸ್ಥಿತನಿದ್ದು ಆ ಹಾಲನ್ನು ಸೇವಿಸುತ್ತಾನೆ. ದಹನ ಸಂಸ್ಕಾರದ 4ನೇ ದಿನ ಅಸ್ಥಿ ಸಂಚಯದ ಕಾರ್ಯ ಮಾಡಬೇಕು. ಅಸ್ಥಿ ಸಂಚಯದ ವಿಷಯದಲ್ಲಿ ಸಂವರ್ತ ವಚನದ ಅನುಸಾರ 1 ಪ್ರಥಮೆಹ್ನಿ ತೃತೀಯೋ ವಾ ಸಪ್ತಮೇ ನವಮೇ ತದಾ ಅಸ್ಥಿ ಸಂಚಯನಂ ಕಾರ್ಯಂ ದಿನೇ ತದ್ಗೋತ್ರಜೈಃ ಸಹ ಅಪರೇದ್ಯುಸ್ತ್ರತೀಯತೆ ವಾ ದಾಹ ನಂತರಮೇವ ವಾ ಪ್ರಥಮ ದಿನ, ತೃತೀಯ, ಸಪ್ತಮ ಅಥವಾ ನವಮ ದಿನ ಅಥವಾ ದಹನದ ನಂತರವೇ ಚಿತೆಯನ್ನು ಜಲದಿಂದ ಶಾಂತಗೊಳಿಸಿ ತನ್ನ ಗೋತ್ರದವರೊಡನೆ ಅಸ್ಥಿ ಸಂಚಯ ಮಾಡಬೇಕು. ಅನಂತರ ಜಲತರ್ಪಣ ಪ್ರದಾನಿಸಬೇಕು. ಆದರೆ ಈ ಜಲತರ್ಪಣವನ್ನು ಪೂರ್ವಾಹ್ನ, ಮಧ್ಯಾಹ್ನ, ಅಪರಾಹ್ನ ಹಾಗೂ ಅವುಗಳ ಸಂಧ್ಯಾಕಾಲದಲ್ಲಿ ಪ್ರದಾನಿಸಬಾರದು. ಬದಲಾಗಿ ದಿನದ ಪ್ರಥಮ ಪ್ರಹರ ಕಳೆದ ನಂತರ ಪ್ರದಾನಿಸಬೇಕು. ಪುತ್ರನು ನದಿಯಲ್ಲಿ ಜಲತರ್ಪಣ ಪ್ರದಾನಿಸಿದ ನಂತರ ಎಲ್ಲ ಸಗೋತ್ರ ಹಿತೈಷಿ ಬಂಧು ಬಳಗದವರು, ಸ್ವಜನರು ಹಾಗೂ ಪರಜಾತಿಯವರೊಡನೆ ಜಲದಾನ ಮಾಡಬೇಕು. ಯಾವುದೇ ಕಾರಣದಿಂದ ಶೀಘ್ರವಶ ಮುಖ್ಯ ಅಧಿಕಾರಿ ಪುತ್ರನು ಜಲತರ್ಪಣ ಪ್ರದಾನಿಸುವ ಮುನ್ನವೇ ಅನ್ಯರು ಜಲತರ್ಪಣ ಕೊಡಬಾರದು. ಸ್ತ್ರೀಯರು ಸ್ಮಶಾನ ಭೂಮಿಯಿಂದ ಹಿಂತಿರುಗಿ ಬಂದ ನಂತರ ಸಕಲ ಲೋಕಾಚಾರಗಳನ್ನು ಮಾಡಬೇಕು. ಚತುರ್ಥ ವರ್ಣದವನ ಮೃತ್ಯುವಾದಾಗ ಯಾವ ಬ್ರಾಹ್ಮಣನು ಅವನ ಚಿತೆಗಾಗಿ ಕಟ್ಟಿಗೆಯನ್ನು ಒಯ್ಯುತ್ತಾನೋ ಅಥವಾ ಅವನ ಹಿಂದೆ ನಡೆಯುತ್ತಾನೋ ಅಂಥವನು 3 ರಾತ್ರಿಗಳವರೆಗೆ ಅಶುದ್ಧನಿರುತ್ತಾನೆ. 3 ರಾತ್ರಿಗಳ ನಂತರ
ಸಮುದ್ರದಲ್ಲಿ ಸಂಗಮವಾಗುವಂತಹ ಗಂಗಾ ಮೊದಲಾದ ನದಿಯ ತೀರಕ್ಕೆ ಹೋಗಿ ಅವನು ಸ್ನಾನ ಮಾಡಬೇಕು. ತದನಂತರ 100 ಪ್ರಾಣಾಯಾಮ ಮಾಡಿ ಗೋವಿನ ತುಪ್ಪ ಸೇವಿಸಿದರೆ ಅವನು ಶುದ್ಧನಾಗುತ್ತಾನೆ. ಚತುರ್ಥ ವರ್ಣದವನು ಸಕಲ ವರ್ಣದವರ ಶವಗಳ ಹಿಂದೆ ಹೋಗಿ ಅವರಿಗೆ ಜಲತರ್ಪಣ ಕೊಡಬಹುದು. ವೈಶ್ಯನು 3 ವರ್ಣದವರ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಶವಗಳ ಅನುಗಮನ ಮಾಡಿ ಅವರಿಗೆ ಜಲತರ್ಪಣ ಕೊಡಬಹುದು. ಹಾಗೂ ಕ್ಷತ್ರಿಯ 2 ವರ್ಣದವರ ಅಂದರೆ ಬ್ರಾಹ್ಮಣ, ಕ್ಷತ್ರಿಯ ಶವಗಳನ್ನು ಹಿಂಬಾಲಿಸಿ ಜಲತರ್ಪಣ ಕೊಡಬಹುದು. ಆದರೆ ಬ್ರಾಹ್ಮಣ ಕೇವಲ ತನ್ನ ವರ್ಣದ ಶವವನ್ನು ಮಾತ್ರ ಹಿಂಬಾಲಿಸಿ ಅವನಿಗೆ ಜಲತರ್ಪಣ ಕೊಡಬಹುದು. ಇದರ ತಾತ್ಪರ್ಯ ಏನೆಂದರೆ, ಈ ವ್ಯವಸ್ಥೆಯ ಅನುಸಾರ ಶವದ ಅನುಗಮನ ಮಾಡುವುದರಲ್ಲಿ ಯಾವುದೇ ವಿಶೇಷ ಪ್ರಕಾರದ ಅಶುಚಿತ್ವ ಹಾಗೂ ಅದರ ಶುದ್ಧಿಗಾಗಿ ಯಾವುದಾದರೂ ವಿಶೇಷ ಪ್ರಾಯಶ್ಚಿತ್ತದ ಅವಶ್ಯಕತೆ ಇರುವುದಿಲ್ಲ. ಯಾವುದೇ ರೀತಿಯ ಆತ್ಮ ಕಲ್ಯಾಣದಲ್ಲಿ ಅಥವಾ ಲೋಕ ಸಂಗ್ರಹದ ದೃಷ್ಟಿಯಿಂದ ಅಥವಾ ಅನ್ಯ ಯಾವುದೇ ಸಹಾಯಕರು ಲಭ್ಯ ಇರದಿದ್ದಾಗ ಯಾವುದೇ ಜಾತಿಯ ಶವದ ಅಂತ್ಯಷ್ಟಿಗಾಗಿ ಸೂಕ್ತ ಸಹಕಾರವನ್ನು ಮಾಡಬೇಕು. ಹಾಗೂ ಹೀಗೆ ಮಾಡಿದಾಗ ಶಾಸ್ತ್ರೀಯ ವ್ಯವಸ್ಥೆಯ ಅನುಸಾರ ಅಶುಚಿತ್ವದ ನಿವಾರಣೆಗಾಗಿ ಯಥಾವಿಧಾನ ಪ್ರಾಯಶ್ಚಿತ್ತವನ್ನು ಕೂಡ ಮಾಡಿಕೊಳ್ಳಬೇಕು. ಜಲತರ್ಪಣ ಪ್ರದಾನಿಸಿದ ನಂತರ ದಂತಧಾವನ ಅಂದರೆ ಹಲ್ಲುಜ್ಜುವುದನ್ನು ಮಾಡಬೇಕು. ಸಕಲ ಸಗೋತ್ರಿಗಳು 9 ದಿನಗಳವರೆಗೆ ದಂತಧಾವನವನ್ನು ಪರಿತ್ಯಜಿಸಿ ಯಥಾವಿಧಾನ 9 ದಿನಗಳವರೆಗೆ ತರ್ಪಣ ಪ್ರದಾನಿಸಲು ಜಲಾಶಯಕ್ಕೆ ಹೋಗುತ್ತಾರೆ. ವಿದ್ವಾಂಸರ ಪ್ರಕಾರ ಯಾವುದೇ ಮನುಷ್ಯ ಯಾವುದೇ ಸ್ಥಾನ, ಮಾರ್ಗ ಅಥವಾ ಮನೆಯಲ್ಲಿ ಮೃತ್ಯು ಹೊಂದುತ್ತಾನೋ ಅವನನ್ನು ಅಲ್ಲಿಂದಲೇ ಸ್ಮಶಾನ ಭೂಮಿಯ ಹೊರತಾಗಿ ಬೇರೆಡೆಗೆ ಒಯ್ಯಬಾರದು. ದಹನ ಸಂಸ್ಕಾರದ ನಂತರ ಸ್ತ್ರೀಯರು ಮುಂದೆ ನಡೆಯಬೇಕು ಹಾಗೂ ಅವರ ಹಿಂದೆ ಅನ್ಯ ವ್ಯಕ್ತಿಗಳ ಸಮೂಹ ಹೋಗಬೇಕು. ಅಲ್ಲಿಂದ ಬಂದ ಮೇಲೆ ಎಲ್ಲ ವ್ಯಕ್ತಿಗಳು ಶಿಲೆ ಮೇಲೆ ಕುಳಿತು ಆಚಮನ ಮಾಡಬೇಕು. ತದನಂತರ ಅವರು ಪೂರ್ಣ ಪಾತ್ರೆಯಲ್ಲಿ ಇರಿಸಿದಂತಹ ಜವೆಗೋಧಿ, ಸಾಸಿವೆ ಹಾಗೂ ಕುಶದ ದರ್ಶನ ಪಡೆದು ಬೇವಿನ ಎಲೆಗಳನ್ನು ತಿಂದು ಎಣ್ಣೆ ಲೇಪಿಸಿಕೊಂಡು ಸ್ನಾನ ಮಾಡಬೇಕು. ಸಗೋತ್ರಿಗಳಲ್ಲಿ ಇಲ್ಲಿ ಯಾರ ಮೃತ್ಯುವಾಗಿರುತ್ತದೋ ಅವರ ಭೋಜನ ಮಾಡಬಾರದು. ತಮ್ಮ ಮನೆಯ ಅನ್ನ ಸೇವಿಸುವುದಾಗಲಿ ಅದನ್ನು ಸೇವಿಸಲು ಅನ್ಯರಿಗೆ ಕೊಡುವುದಾಗಲಿ ಮಾಡಬಾರದು. ಭೋಜನ ಮಾಡಲು ಮಣ್ಣಿನ ಪಾತ್ರೆಯ ಪ್ರಯೋಗ ಮಾಡಬೇಕು ಹಾಗೂ ಎಂಜಲು ಪಾತ್ರೆಯನ್ನು ಮೇಲ್ಮುಖವಾಗಿ ಏಕಾಂತ ಸ್ಥಳದಲ್ಲಿ ಇರಿಸಬೇಕು. ಮೃತನ ಗುಣಗಾನ ಮಾಡುತ್ತಾ ಯಮಗಾಥೆಯ ಪಠನೆ ಹಾಗೂ ಪೂರ್ವಜನ್ಮದಲ್ಲಿ ಸಂಚಿತ ಶುಭಾಶುಭದ ಚಿಂತನೆ ಮಾಡಬೇಕು. ಮೃತ ಜೀವಿಯು ವಾಯುರೂಪವನ್ನು ಧಾರಣೆ ಮಾಡಿ ಅತ್ತಿತ್ತ ಅಲೆದಾಡುತ್ತಾ ವಾಯುರೂಪನಾಗಿರುವುದರಿಂದ ಮೇಲೆ ಹೋಗುತ್ತಾನೆ. ಅವನು ಪ್ರಾಪ್ತವಾದ ಶರೀರದ ಮೂಲಕವೇ ತನ್ನ ಪುಣ್ಯ ಹಾಗೂ ಪಾಪದ ಫಲವನ್ನು ಭೋಗಿಸುತ್ತಾನೆ. ದಶಾಹ ಕರ್ಮ ಮಾಡುವುದರಿಂದ ಮೃತ ಮನುಷ್ಯನಿಗೆ ಶರೀರದ ನಿರ್ಮಾಣವಾಗುತ್ತದೆ. ನವಕ ಹಾಗೂ ಷೋಡಶ ಶ್ರಾದ್ದ ಮಾಡುವುದರಿಂದ ಜೀವನು ಆ ಶರೀರದಲ್ಲಿ ಪ್ರವೇಶಿಸುತ್ತಾನೆ. ಭೂಮಿಯ ಮೇಲೆ ತಿಲ ಹಾಗೂ ಕುಶವನ್ನು ಹರಡುವುದರಿಂದ ಅವನು ವಕ್ರ ಧಾತುಮಯಿಯಾಗುತ್ತಾನೆ. ಮರಣಾವಸ್ಥೆಯಲ್ಲಿ ಇರುವ ವ್ಯಕ್ತಿಯ ಬಾಯಿಯಲ್ಲಿ ಪಂಚರತ್ನ ಹಾಕುವುದರಿಂದ ಜೀವನು ಮೇಲೆ ಹೋಗುತ್ತಾನೆ. ಒಂದು ವೇಳೆ ಹೀಗೆ ಆಗದಿದ್ದರೆ ಜೀವನಿಗೆ ಶರೀರ ದೊರೆಯುವುದಿಲ್ಲ, ಅಂದರೆ ಅವನು ಅತ್ತಿತ್ತ ಅಲೆದಾಡುತ್ತಿರುತ್ತಾನೆ. ಆದ್ದರಿಂದ ಆದರದಿಂದ ಭೂಮಿಯ ಮೇಲೆ ತಿಲ ಹಾಗೂ ಕುಶವನ್ನು ಹರಡಬೇಕು. ಜೀವನು ಎಲ್ಲಿಯೇ ಪಶು ಅಥವಾ ಸ್ಥಾವರ ಜನ್ಮಗಳಲ್ಲಿ ಇದ್ದರೂ ಅಲ್ಲಿ ಅವನ ಉದ್ದೇಶದಿಂದ ಪ್ರದಾನಿಸಿದ ಶ್ರಾದ್ದೀಯ ವಸ್ತುಗಳು ತಲುಪುತ್ತವೆ. ಯಾವ ಪ್ರಕಾರ ಧನುರ್ಧಾರಿಯ ಮೂಲಕ ಪ್ರಯೋಗಿಸಲ್ಪಟ್ಟ ಬಾಣ ಅವನ ಇಚ್ಛಿತ ಗುರಿಯನ್ನು ತಲುಪುತ್ತದೋ ಅದೇ ಪ್ರಕಾರ ಯಾರ ನಿಮಿತ್ತ ಶ್ರಾದ್ದ ಮಾಡಲಾಗುತ್ತದೋ ಅದು ಅವನ ಬಳಿಯೇ ತಲುಪುತ್ತದೆ. ಎಲ್ಲಿಯವರೆಗೆ ಮೃತ ಸೂಕ್ಷ್ಮ ಶರೀರ ನಿರ್ಮಾಣ ಆಗುವುದಿಲ್ಲವೋ ಅಲ್ಲಿಯವರೆಗೆ ಮಾಡಲಾದ ಶ್ರಾದ್ದದಿಂದ ಅವನ ಸಂತೃಪ್ತಿಯಾಗುವುದಿಲ್ಲ. ಹಸಿವೆ ದಾಹದಿಂದ ವ್ಯಥಿತನಾಗಿ ಅತ್ತಿತ್ತ ವಾಯುಮಂಡಲದಲ್ಲಿ ಅಲೆಯುತ್ತಿರುವ ಆ ಜೀವಾತ್ಮನು ದಶಾಹದ ಶ್ರಾದ್ದದಿಂದ ಸಂತೃಪ್ತನಾಗುತ್ತಾನೆ. ಯಾವ ಮೃತನ ಪಿಂಡದಾನ ಆಗಿರುವುದಿಲ್ಲವೋ ಅವನು ಆಕಾಶದಲ್ಲಿ ಅಲೆದಾಡುತ್ತಿರುತ್ತಾನೆ. ಅವನು ಕ್ರಮವಾಗಿ 3 ದಿನ ಜಲ, 3 ದಿನ ಅಗ್ನಿ, 3 ದಿನ ಆಕಾಶ ಹಾಗೂ 1 ದಿನ ತನ್ನ ಪ್ರಿಯಜನರ ಮೋಹವಶ ಅಂದರೆ ತನ್ನ ಮನೆಯಲ್ಲಿ ನಿವಾಸ ಮಾಡುತ್ತಾನೆ. ಅಗ್ನಿಯಲ್ಲಿ ಶರೀರ ಭಸ್ಮವಾದ ನಂತರ ಪ್ರೇತಾತ್ಮನಿಗೆ ಜಲದಿಂದಲೇ ತೃಪ್ತಿಗೊಳಿಸಬೇಕು. ಆನಂತರ ಜಲದಿಂದಲೇ ಅವನ ತೈಲಾಭ್ಯಂಗ ಕ್ರಿಯೆಯನ್ನು ಪೂರ್ಣಗೊಳಿಸಿ ಕೃಷರ ಅಂದರೆ ಎಳ್ಳಿನೊಡನೆ ಬೇಯಿಸಲ್ಪಟ್ಟ ಅನ್ನದಿಂದ ಶ್ರಾದ್ದ ಮಾಡಬೇಕು. ಮೃತ್ಯುವಿಗೆ ಮೊದಲ 3ನೇ, 5ನೇ, 7ನೇ, 9ನೇ ಹಾಗೂ ಅಥವಾ 11ನೇ ದಿನ
ಯಾವ ಶ್ರಾದ್ದವಾಗುತ್ತದೋ ಅದನ್ನು ನಮಕ ಶ್ರಾದ್ದ ಎನ್ನುತ್ತಾರೆ. ಮನೆಯ ದ್ವಾರ, ಶ್ಮಶಾನ, ತೀರ್ಥ ಅಥವಾ ದೇವಾಲಯ ಅಥವಾ ಎಲ್ಲಿಯೇ ಪ್ರಥಮ ಪಿಂಡದಾನ ಮಾಡಿದ್ದರೂ ಅಲ್ಲಿಯೇ ಅನ್ಯ ಎಲ್ಲ ಪಿಂಡದಾನ ಮಾಡಬೇಕು. ಏಕಾದಶಾಹದ ದಿನ ಯಾವ ಶ್ರಾದ್ದ ಮಾಡುವ ವಿಧಾನವಿದೆಯೋ ಅದನ್ನು ಸಾಮಾನ್ಯ ಶ್ರಾದ್ದ ಎಂದು ಹೇಳಿದೆ. ಬ್ರಾಹ್ಮಣಾದಿ 4 ವರ್ಣಗಳ ಶರೀರ ಶುದ್ಧಿಗಾಗಿ ಸ್ನಾನವೇ ಏಕಮಾತ್ರ ಸಾಧನವಾಗಿದೆ. ಏಕಾದಶಾಹ ಸಂಸ್ಕಾರ ಪೂರ್ಣವಾದ ನಂತರ ಪುನಃ ಸ್ನಾನ ಮಾಡಿ ಶುದ್ಧರಾಗಬೇಕು. ಆ ನಂತರ ಶಯ್ಯಾದಾನ ಮಾಡಬೇಕು, ಏಕೆಂದರೆ ಶಯ್ಯಾದಾನದಿಂದ ಪ್ರೇತಕ್ಕೆ ಮುಕ್ತಿ ದೊರೆಯುತ್ತದೆ. ಒಂದು ವೇಳೆ ಪ್ರೇತನ ಸಗೋತ್ರಿ ಯಾರೂ ಇರದಿದ್ದರೆ ಅವನ ಅಂತ್ಯೇಷ್ಟಿ ಕಾರ್ಯವನ್ನು ಯಾರಾದರೂ ಬೇರೆಯವರಿಂದ ಮಾಡಿಸಬೇಕು, ಅಥವಾ ಅವನ ಪತ್ನಿ ಮಾಡಬೇಕು, ಅಥವಾ ಮೃತ ವ್ಯಕ್ತಿಯಿಂದ ತುಷ್ಟನಾದ ಪುರುಷ ಮಾಡಬೇಕು, ಉಪಕೃತನಾದ ಪುರುಷನು ಮಾಡಬೇಕು. ಮೊದಲ ದಿನ ವಿಧಿಯುಕ್ತವಾಗಿ ಶ್ರಾದ್ದ ಯೋಗ್ಯ ಯಾವ ಅನ್ನಾದಿಗಳಿಂದ ಪಿಂಡದಾನ ಪ್ರದಾನಿಸಲಾಗುತ್ತದೋ ಅದೇ ಅನ್ನಾದಿಗಳಿಂದ ಎಲ್ಲ ಶ್ರಾದ್ದಗಳನ್ನು ಮಾಡಬೇಕು. ಪ್ರಥಮೇ ಹನಿ ಯಹ ಪಿಂಡೇ ದೀಯತೆ ವಿಧಿಪೂರ್ವಕಂ ಅನ್ನಾದ್ಯೇನ ಚ ತೇನೈವ ಸರ್ವಶ್ರಾದ್ದಾನಿ ಕಾರಯೇತ್. ದಶಾಹ ಶ್ರಾದ್ದದ ಕರ್ಮ ಮಂತ್ರಗಳ ಪ್ರಯೋಗವಿಲ್ಲದೆಯೇ ಮಂತ್ರೋಚ್ಚಾರದಿಂದ ಆಗುತ್ತದೆ. ಯಾವ ವಸ್ತ್ರಗಳನ್ನು ಧಾರಣ ಮಾಡಿ ಸಂಸ್ಕರ್ತಾ ಶ್ರಾದ್ದ ಕರ್ಮ ಮಾಡುತ್ತಾನೋ ಅಶೌಚದ ದಿನ ಗತಿಸಿದ ನಂತರ ಅವುಗಳನ್ನು ತ್ಯಜಿಸಿಯೇ ಮನೆಯೊಳಗೆ ಪ್ರವೇಶಿಸಬೇಕು. ಮೃತನ ಕ್ರಿಯೆಯನ್ನು ಮಾಡುವವರು ಸಗೋತ್ರಿ ಅಥವಾ ಅನ್ಯಗೋತ್ರಿ, ಸ್ತ್ರೀ ಅಥವಾ ಪುರುಷ ಯಾರೇ ಆಗಿರಲಿ ಮೊದಲ ದಿನ ಔದದೇಹಿಕ ಕ್ರಿಯೆಯನ್ನು ಯಾರು ಆರಂಭ ಮಾಡುತ್ತಾರೋ ಅವರೇ 10 ದಿನದವರೆಗಿನ ಸಮಸ್ತ ಕೃತ್ಯವನ್ನು ನೆರವೇರಿಸಬೇಕು. ಯಾವ ಪ್ರಕಾರ ಗರ್ಭದಲ್ಲಿ ಸ್ಥಿತ ಜೀವಿಯು ಶರೀರದ ಪೂರ್ಣ ವಿಕಾಸ 10 ತಿಂಗಳಲ್ಲಿ ಆಗುತ್ತದೋ ಅದೇ ಪ್ರಕಾರ 10 ದಿನಗಳವರೆಗೆ ಪ್ರಧಾನಿತ ಪಿಂಡದಾನದಿಂದ ಜೀವಿಯು ಯಾವ ಶರೀರದಿಂದ ಯಮಲೋಕಾದಿಗಳ ಯಾತ್ರೆ ಮಾಡಬೇಕಾಗಿದೆಯೋ ಆ ಶರೀರದ ಸಂರಚನೆಯಾಗುತ್ತದೆ. ಇಲ್ಲಿಯವರೆಗೆ ಇದರ ಸೂತಕವಿರುತ್ತದೋ ಅಲ್ಲಿಯವರೆಗೆ ಪಿಂಡೋದಕ ಕ್ರಿಯೆ ಮಾಡಬೇಕು. ಈ ವಿಧಾನ ಬ್ರಾಹ್ಮಣಾದಿ 4 ವರ್ಣಗಳಿಗೆ ಅನ್ವಯವಾಗುವುದೆಂದು ಹೇಳಿದೆ. ಪುತ್ರನ ಅಭಾವದಲ್ಲಿ ಸೂತಕ ಯಾರಿಗೆ 3 ರಾತ್ರಿಗಳು ಎಂದು ಹೇಳಿದೆಯೋ ಅಂಥವರು ಮೊದಲ ದಿನ 3, ಎರಡನೇ ದಿನ 4 ಹಾಗೂ 3ನೇ ದಿನ 3 ಪಿಂಡದಾನವನ್ನು ಮಾಡಬೇಕು. ಪ್ರೇತನಿಗಾಗಿ ಬೇರೆ ಬೇರೆ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಹಾಗೂ ಜಲ ಮತ್ತು 4ನೇ ದಿನ ಅವನ ಏಕೋದ್ದಿಷ್ಟ ಶ್ರಾದ್ದ ಮಾಡಬೇಕು. ಮೊದಲನೇ ದಿನ ಯಾವ ಪಿಂಡವನ್ನು ಕೊಡಲಾಗುತ್ತದೋ ಅದರಿಂದ ಜೀವಿಯ ಶಿರದ ನಿರ್ಮಾಣವಾಗುತ್ತದೆ. ಎರಡನೇ ದಿನ ಪಿಂಡದಾನದಿಂದ ಕಣ್ಣು, ಕಿವಿ, ಮೂಗು. 3ನೇ ದಿನ ಪಿಂಡದಾನದಿಂದ ಕಪೋಲಸ್ಥಾನ, ಬಾಯಿ ಹಾಗೂ ಕಂಠಭಾಗ. ಅದೇ ಪ್ರಕಾರ 4ನೇ ದಿನ ಅವನ ಹೃದಯ, ಉದರ ಪ್ರದೇಶ, ಉದರ ಭಾಗ. 5ನೇ ದಿನ ಸೊಂಟ ಪ್ರದೇಶ, ಬೆನ್ನು ಹಾಗೂ ಗುದ. 6ನೇ ದಿನ ತೊಡೆ. 7ನೇ ದಿನ ಕಾಲಿನ ಗಂಟು. 8ನೇ ದಿನ ಮೀನಗಂಡ. 9ನೇ ದಿನ ಪಾದ ಹಾಗೂ 10ನೇ ದಿನ ಪಿಂಡದಾನದಿಂದ ಪ್ರಬಲ ಹಸಿವೆ ಉತ್ಪತ್ತಿಯಾಗುತ್ತದೆ. ಏಕಾದಶಾಹದಲ್ಲಿ ಪ್ರಧಾನವಾಗುವ ಪಿಂಡದಾನವನ್ನು ಪಾಯಸ ಮೊದಲಾದ ಮಧುರ ಅನ್ನ ಸಹಿತ ಮಾಡಬೇಕು. ಆಮಂತ್ರಿತ ಬ್ರಾಹ್ಮಣನ 2 ಪಾದಗಳನ್ನು ತೊಳೆದು ಆತನಿಗೆ ಅರ್ಘ್ಯ, ಧೂಪ, ದೀಪಾದಿಗಳಿಂದ ಪೂಜಿಸಿ ಸಿದ್ಧಾನ್ನ, ಎಳ್ಳು ಮಿಶ್ರಿತ ಅನ್ನ, ಹೋಳಿಗೆ, ರೊಟ್ಟಿ ಹಾಗೂ ಹಾಲು ಮೊದಲಾದವುಗಳಿಂದ ಪರಿಪೂರ್ಣ ಭೋಜನ ಮಾಡಿಸಿ ಸಂತೃಪ್ತಗೊಳಿಸಬೇಕು. ದ್ವಾದಶ ಮಾಸ ಹಾಗೂ ಊನಾಬ್ದಿಕ ಇವು 16 ಶ್ರಾದ್ದಗಳೆನಿಸಿವೆ. 11ನೆಯ ದಿನ ಈ ಶ್ರಾದ್ದಗಳನ್ನು ಮಾಡುವ ವಿಧಾನವಿದೆ. ಜೀವಿಯ ಮೃತ್ಯು ಯಾವ ತಿಥಿಯಂದಾಗಿರುತ್ತದೋ ಅದೇ ತಿಥಿಯಂದು ಪ್ರತಿ ತಿಂಗಳು ಶ್ರಾದ್ದ ಮಾಡಬೇಕು. ಪ್ರಥಮ ಮಾಸಿಕ ಶ್ರಾದ್ದವನ್ನು ಮೃತಾಹದ ದಿನ ಮಾಡದೆ ಏಕಾದಶಾಹದ ದಿನ ಮಾಡಬೇಕು. ಯಾವ ತಿಥಿಯಂದು ಮನುಷ್ಯ ಮೃತನಾಗುತ್ತಾನೋ ಅದೇ ತಿಥಿ ಮಾಸಿಕ ಶ್ರಾದ್ದಗಳಿಗಾಗಿ ಪ್ರಶಸ್ತವಾಗಿರುತ್ತದೆ. ಊನ ಮಾಸಿಕ, ಊನ ಷಣ್ಮಾಸಿಕ ಹಾಗೂ ಊನಾಬ್ದಿಕ ಹಾಗೂ ತ್ರಿಪಾಕ್ಷಿಕ ಈ ಶ್ರಾದ್ದಗಳಿಗಾಗಿ ಮೃತ್ಯು ತಿಥಿಯ ವಿಚಾರ ಮಾಡಬಾರದು. ಉದಾಹರಣೆಗೆ, ಹುಣ್ಣಿಮೆ ತಿಥಿಯಲ್ಲಿ ಯಾವ ವ್ಯಕ್ತಿ ಮೃತನಾಗುತ್ತಾನೋ ಆ ವ್ಯಕ್ತಿಗಾಗಿ ಮುಂದಿನ ಚತುರ್ಥಿ ತಿಥಿಯಂದು ಊನ ಮಾಸಿಕ ಶ್ರಾದ್ದ ಮಾಡಬೇಕು. ಯಾರ ಮೃತ್ಯು ಚತುರ್ಥಿ ತಿಥಿಯಲ್ಲಾಗುತ್ತದೋ ಅವನಿಗಾಗಿ ಊನ ಮಾಸಿಕ ಶ್ರಾದ್ದ ಆಗಬೇಕು. ಹಾಗೂ ಯಾವ ಮನುಷ್ಯ ನವಮಿ ತಿಥಿಯಂದು ಮೃತನಾಗುತ್ತಾನೋ ಅವನಿಗಾಗಿ ಚತುರ್ದಶಿ ಊನಮಾಸಿಕ ಶ್ರಾದ್ದದ ತಿಥಿಯಾಗಿದೆ. ಆದ್ದರಿಂದ ಅಂತ್ಯೇಷ್ಟಿ ಕರ್ಮ ಕುಶಲ ವಿದ್ವಾಂಸರು ಈ ಎಲ್ಲ ತಿಥಿಗಳು ಮೃತ್ಯು ತಿಥಿಯ ಅನುಸಾರ ರಿಕ್ತ ತಿಥಿಗಳಾಗುತ್ತವೆ ಎಂಬುದನ್ನು ತಿಳಿದುಕೊಳ್ಳಬೇಕು.
ಏಕಾದಶಾಹದಂದು ಮಾಡಲಾಗುವ ಶ್ರಾದ್ದದ ಹೆಸರು ನವಕ ಎಂದಿದ್ದು, ಈ ದಿನದಂದು ವೃತ್ತ 4 ಕೂಡು ರಸ್ತೆಗಳಲ್ಲಿ ಪ್ರೇತನ ನಿಮಿತ್ತ ಭೋಜನವನ್ನಿರಿಸಿ ಶ್ರಾದ್ದಕರ್ತನು ಪುನಃ ಸ್ನಾನ ಮಾಡಬೇಕು. ಏಕಾದಶಾಹದಿಂದ ವರ್ಷ ಪರ್ಯಂತ ಶ್ರೇಷ್ಠ ಬ್ರಾಹ್ಮಣನಿಗೆ ಪ್ರತಿನಿತ್ಯ ಸ್ನಾನೋದಕ ಘಟದ ದಾನ ಮಾಡಬೇಕು. ಮಾನವ ಶರೀರದಲ್ಲಿ ವಿದ್ಯಮಾನವಿರುವ ಅಸ್ಥಿ ಸಮೂಹದ ಸಂಖ್ಯೆ ಒಟ್ಟು 360. ಜಲಯುಕ್ತ ಘಟದ ದಾನ ಮಾಡುವುದರಿಂದ ಆ ಅಸ್ಥಿಗಳಿಗೆ ಪುಷ್ಟಿ ದೊರೆಯುತ್ತದೆ. ಆದ್ದರಿಂದ ಯಾವ ಘಟದಾನ ಮಾಡಲಾಗುತ್ತದೋ ಅದರಿಂದ ಪ್ರೇತಕ್ಕೆ ಪ್ರಸನ್ನತೆ ಉಂಟಾಗುತ್ತದೆ. ಅರಣ್ಯ ಅಥವಾ ಯಾವುದೇ ವಿಷಮ ಪರಿಸ್ಥಿತಿಯಲ್ಲಿ ಜೀವಿಯ ಮೃತ್ಯು ಯಾವ ದಿನವಾಗುತ್ತದೋ ಆ ದಿನದಂದು ಮನೆಯಲ್ಲಿ ಸೂತಕವಾಗುತ್ತದೆ ಹಾಗೂ ದಹನ ಸಂಸ್ಕಾರ ಎಂದೇ ಆಗಿದ್ದರೂ ಅದರ ಅನುಸಾರವೇ ದಶಾಹಾದಿ ಕ್ರಿಯೆಗಳನ್ನು ಮಾಡಬೇಕು. ತಿಲಪಾತ್ರೆ, ಅನ್ನಾದಿ ಭೋಜ್ಯ ಪದಾರ್ಥ, ಗಂಧ, ಧೂಪಾದಿ ಹಾಗೂ ಪೂಜೆಯ ಸಾಮಗ್ರಿಗಳ ಯಾವ ದಾನ ಹೇಳಿದೆಯೋ ಅದನ್ನು ಏಕಾದಶಾಹದಲ್ಲಿ ಮಾಡಬೇಕು. ಅದರಿಂದ ಬ್ರಾಹ್ಮಣನ ಶುದ್ಧಿಯಾಗುತ್ತದೆ. ಮೃತ್ಯು ಹಾಗೂ ಜನ್ಮದಲ್ಲಿ ಮನೆಯಲ್ಲಾಗುವಂತಹ ಸೂತಕದಲ್ಲಿ ಕ್ರಮವಾಗಿ ಕ್ಷತ್ರಿಯ 12 ದಿನ, ವೈಶ್ಯ 15ನೇ ದಿನ ಹಾಗೂ ಅನ್ಯವರ್ಣದವ 1 ತಿಂಗಳಲ್ಲಿ ಶುದ್ಧರಾಗುತ್ತಾರೆ. ಮೃತ್ಯುವಾಗಿ 3 ತಿಂಗಳಾದಾಗ ತ್ರಿರಾತ್ರ, 6 ತಿಂಗಳಾದಾಗ ಪಕ್ಷಿಣಿ, ವರ್ಷ ಪೂರ್ಣವಾಗುವ ಮುಂಚೆ ಅಹೋರಾತ್ರ ಹಾಗೂ ವರ್ಷ ಪೂರ್ಣವಾದಾಗ ಜಲದಾನದ ಕ್ರಿಯೆ ಮಾಡುವುದರಿಂದ ಶುದ್ಧಿಯಾಗುತ್ತದೆ. ಇದರ ಅನುಸಾರವೇ ಸಕಲ ವರ್ಣದವರು ಶುದ್ಧರಾಗುತ್ತಾರೆ. ಕಲಿಯುಗದಲ್ಲಿ ಸೂತಕದ ಸಮಾಪ್ತಿ ದಶಾಹದಲ್ಲಿಯೇ ಇದೆ. ಏಕಾದಶಾಹದಿಂದ ಏಕಾದಶಾಹ ಶ್ರಾದ್ದದ ನಂತರ ವರ್ಷ ಪರ್ಯಂತ ಮಾಡಲಾಗುವ ಏಕೋದಿಷ್ಟ ಶ್ರಾದ್ದ ಹಾಗೂ ಪ್ರತಿ ಸಾಂವತ್ಸರಿಕ ಏಕೋದಿಷ್ಟ ಶ್ರಾದ್ದ ವಿಶ್ವೇದೇವ ಪೂಜನ ಪೂರ್ವಕ ಮಾಡುವ ಪರಂಪರೆ ಇಲ್ಲ. ಏಕಾದಶಾಹದಿಂದ ಹಿಡಿದು ಸಾಂವತ್ಸರಿಕ ಮೊದಲಾದ ಎಲ್ಲ ಶ್ರಾದ್ದಗಳ ಸಂದರ್ಭದಲ್ಲಿ ವಿಶ್ವೇ ದೇವತೆಗಳ ಪೂಜೆ ಮಾಡಿ ಅನ್ಯಪಿಂಡದಾನ ಮಾಡಬೇಕು. ಯಾವ ಪ್ರಕಾರ ಸೂರ್ಯನ ಕಿರಣಗಳು ತಮ್ಮ ತೇಜಸ್ಸಿನಿಂದ ಸಮಸ್ತ ತಾರಾ ಸಮೂಹವನ್ನು ಮುಚ್ಚುತ್ತದೋ ಅದೇ ಪ್ರಕಾರ ಪ್ರೇತತ್ವದ ಮೇಲೆ ಈ ಕ್ರಿಯೆಗಳು ಆಚ್ಛಾದನವಾಗುವುದರಿಂದ ಭವಿಷ್ಯದಲ್ಲಿ ಪುನಃ ಪ್ರೇತತ್ವ ಪ್ರಾಪ್ತಿಯಾಗುವುದಿಲ್ಲ. ಆದ್ದರಿಂದ ಸಪಿಂಡನದ ನಂತರ ಎಲ್ಲಿಯೂ ಪ್ರೇತದ ಶಬ್ದ ಪ್ರಯೋಗ ಆಗುವುದಿಲ್ಲ. ಶ್ರೇಷ್ಠ ಬ್ರಾಹ್ಮಣರು ಸದಾ ಶಯ್ಯಾದಾನದ ಪ್ರಶಂಸೆ ಮಾಡುತ್ತಾರೆ. ಈ ಜೀವನ ಅನಿತ್ಯವಾದುದು, ಅದನ್ನು ಮೃತ್ಯುವಿನ ನಂತರ ಯಾರು ಪ್ರದಾನ ಮಾಡುತ್ತಾರೆ? ಎಲ್ಲಿಯವರೆಗೆ ಜೀವನವಿರುತ್ತದೋ ಅಲ್ಲಿಯವರೆಗೆ ತನ್ನ ಬಂಧು ಬಳಗ ಹಾಗೂ ತಂದೆ ಇರುತ್ತಾನೆ. ಮೃತ್ಯುವಾದ ನಂತರ ಇವನು ಮರಣ ಹೊಂದಿದ ಹೀಗೆ ತಿಳಿದ ತಕ್ಷಣ ಅವರು ತಮ್ಮ ಮನಸ್ಸಿನಿಂದ ಸ್ನೇಹವನ್ನು ತ್ಯಜಿಸುತ್ತಾರೆ. ಆದ್ದರಿಂದ ಆತ್ಮವೇ ತನ್ನ ಬಂಧುವಾಗಿದೆ. ಹೀಗೆ ಪುನಃ ವಿಚಾರ ಮಾಡಿ ಬದುಕಿರುವಂತೆ ತನ್ನ ಹಿತಕ್ಕಾಗಿ ಕಾರ್ಯ ಮಾಡಬೇಕು. ಈ ಜಗತ್ತಿನಲ್ಲಿ ಮೃತನಾದ ಜೀವಿಗಾಗಿ ಹಾಸಿಗೆ ಸಹಿತ ಶಯ್ಯೆಯ ದಾನವನ್ನು ಬ್ರಾಹ್ಮಣನಿಗೆ ಕೊಡುವ ಯಾವ ಪುತ್ರನಿದ್ದಾನೆ? ಹೀಗೆ ಎಲ್ಲವನ್ನ ತಿಳಿದು ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿಯೇ ತನ್ನ ಕೈಯಿಂದಲೇ ಶಯ್ಯಾದಾನಾದಿ ಸಕಲ ದಾನಗಳನ್ನು ಮಾಡಬೇಕು. ಆದ್ದರಿಂದ ಸುಂದರ ಸುದೃಢ ಮರದ ಶಯ್ಯೆಯನ್ನು ಮಾಡಿಸಿ ಅದನ್ನು ಆನೆಯದಂತ ಹಾಗೂ ಸುವರ್ಣದ ಪಟ್ಟಿಗಳಿಂದ ಅಲಂಕೃತಗೊಳಿಸಿ ಅದರ ಮೇಲೆ ಲಕ್ಷ್ಮೀ ಸಹಿತ ವಿಷ್ಣುವಿನ ಸುವರ್ಣಮಯ ಪ್ರತಿಮೆಯನ್ನು ಸ್ಥಾಪಿಸಬೇಕು. ನಂತರ ಅದೇ ಶಯ್ಯೆಯ ಸನ್ನಿಕಟ ತುಪ್ಪದಿಂದ ಪರಿಪೂರ್ಣ ಕಲಶವನ್ನಿಡಬೇಕು. ಈ ಕಲಶ ತನ್ನ ಸುಖಕ್ಕಾಗಿಯೇ ಇರುತ್ತದೆ. ಅದಕ್ಕೆ ವಿದ್ವಾಂಸರು ನಿದ್ರಾ ಕಲಶ ಎನ್ನುತ್ತಾರೆ. ತಾಂಬೂಲ, ಕೇಸರ, ಕುಂಕುಮ, ಕರ್ಪೂರ, ಅಗರು, ಚಂದನ, ದೀಪ, ಪಾದುಕೆ, ಕೊಡೆ, ಚಾಮರ, ಆಸನ, ಪಾತ್ರೆ ಹಾಗೂ ಯಥಾಶಕ್ತಿ ಸಪ್ತಧಾನ್ಯ ಅದೇ ಶಯ್ಯೆಯ ಪಕ್ಕದಲ್ಲಿ ಸ್ಥಾಪಿಸಬೇಕು. ಈ ವಸ್ತುಗಳಲ್ಲದೆ ಶಯನ ಮಾಡುವವರಿಗಾಗಿ ಯಾವ ಅನ್ಯ ಉಪಯೋಗಿ ವಸ್ತುಗಳಿವೆಯೋ ಅವುಗಳನ್ನು ಕೂಡ ಅಲ್ಲಿರಿಸಬೇಕು. ಬಂಗಾರ ಅಥವಾ ಅನ್ಯ ಧಾತುಗಳಿಂದ ನಿರ್ಮಿತ ಸೊಂಡಿ ಇರುವ ಗಿಂಡಿ, ಕಮಂಡಲ, ದರ್ಪಣ ಹಾಗೂ ಪಂಚವರ್ಣದ ಬೆಳಕಿನಿಂದ ಆ ಶಯ್ಯೆಯನ್ನು ಸಂಯುಕ್ತಗೊಳಿಸಿ ಅದನ್ನು ಬ್ರಾಹ್ಮಣರಿಗೆ ದಾನ ಮಾಡಬೇಕು. ಕಲ್ಯಾಣಕ್ಕಾಗಿ ಯಜಮಾನನು ಸ್ವರ್ಗದಲ್ಲಿ ಸುಖ ಪ್ರದಾನಿಸುವಂತಹ ಶಯ್ಯೆಯನ್ನು ವಿಧಿಯುಕ್ತವಾಗಿ ನಿರ್ಮಿಸಿ ಪತ್ನಿ ಸಹಿತ ಬ್ರಾಹ್ಮಣ ದಂಪತಿಯ ಪೂಜೆ ಮಾಡಿ ಅದನ್ನು ದಾನ ಕೊಡಬೇಕು. ಬೆಂಡೊಲೆ, ಕಂಠಹಾರ, ಉಂಗುರ, ತೋಳಬಂದಿ ಅಂದರೆ ವಂಕಿ, ಕುಂಕುಮದ ಬೊಟ್ಟು ಮೊದಲಾದ ಆಭರಣ ಹಾಗೂ ಗೋವು ಸಹಿತ ಮನೆಯ ಉಪಕರಣಗಳೊಡನೆ ಪರಿಪೂರ್ಣ ಮನೆಯನ್ನು ಆತನಿಗೆ ದಾನ ಕೊಡಬೇಕು.
ತದನಂತರ ಪಂಚರತ್ನ ಫಲ ಹಾಗೂ ಅಕ್ಷಯಯುಕ್ತ ಅರ್ಘ್ಯ ಆ ಬ್ರಾಹ್ಮಣನಿಗೆ ಪ್ರದಾನಿಸಿ ಹೀಗೆ ಮಾಡಬೇಕು. ಯಥಾ ನ ಕೃಷ್ಣ ಶಯನಂ ಶೂನ್ಯಂ ಸಾಗರ ಕನ್ಯೆಯ ಶಯ್ಯ ಮಮಾಪ್ಯ ಶೂನ್ಯಾಸ್ತು ತಥಾ ಜನ್ಮನಿ ಜನ್ಮನಿ. ಯಾವ ಪ್ರಕಾರ ಸಮುದ್ರನ ಪುತ್ರಿ ಲಕ್ಷ್ಮಿಯಿಂದ ಭಗವಂತ ವಿಷ್ಣುವಿನ ಶಯ್ಯೆ ಶೂನ್ಯವಾಗುವುದಿಲ್ಲವೋ ಅದೇ ಪ್ರಕಾರ ಜನ್ಮ ಜನ್ಮಾಂತರದಲ್ಲಿ ನನ್ನ ಶಯ್ಯೆಯು ಶೂನ್ಯವಾಗದಿರಲಿ. ಈ ಪ್ರಕಾರ ಬ್ರಾಹ್ಮಣನಿಗೆ ಆ ನಿರ್ಮಲ ಶಯ್ಯೆಯ ದಾನ ಮಾಡಿ ಕ್ಷಮೆಯಾಚಿಸಿ ಅವನನ್ನು ಬೀಳ್ಕೊಡಬೇಕು. ಇದನ್ನೇ ಪ್ರೇತ ಶಯ್ಯೆಯ ವಿಧಾನ ಏಕಾದಶಾಹ ಸಂಸ್ಕಾರದಲ್ಲಿ ಹೇಳಲಾಗಿದೆ. ತನ್ನ ಬಂಧುವಿನ ಮೃತ್ಯುವಾದಾಗ ಅವನ ನಿಮಿತ್ತ ಬಂಧು ಜನ ಧರ್ಮಾರ್ಥ ಯಾವ ದಾನವನ್ನು ಕೊಡುತ್ತಾರೋ ಅದರ ವಿಷಯದಲ್ಲಿ ವಿಶೇಷ ಅಂಶಗಳನ್ನು ಈಗ ಹೇಳುತ್ತೇನೆ. ತನ್ನ ಮನೆಯಲ್ಲಿ ಮೊದಲಿನಿಂದಲೇ ಯಾವೆಲ್ಲ ಉಪಯುಕ್ತ ವಸ್ತುಗಳಿರುತ್ತವೆಯೋ ಆ ಮೃತನಿಗೆ ಸಂಬಂಧಿತ ಯಾವ ವಸ್ತ್ರ ಪಾತ್ರೆ ಹಾಗೂ ವಾಹನವಿದೆಯೋ ಏನೆಲ್ಲ ಅವನಿಗೆ ಇಷ್ಟವಾಗಿದ್ದವೋ ಅವನ್ನೆಲ್ಲ ಒಟ್ಟುಗೂಡಿಸಿಕೊಳ್ಳಬೇಕು. ಶಯ್ಯೆಯ ಮೇಲೆ ವಿಷ್ಣುವಿನ ಸ್ವರ್ಣಮಯ ಪ್ರತಿಮೆಯನ್ನು ಸ್ಥಾಪಿಸಿ ವಿದ್ವಾಂಸ ವ್ಯಕ್ತಿ ಅದಕ್ಕೆ ಪೂಜೆ ಸಲ್ಲಿಸಬೇಕು. ಹಾಗೂ ಮೊದಲು ಹೇಗೆ ಹೇಳಿದೆಯೋ ಅದರ ಅನುಸಾರ ಬ್ರಾಹ್ಮಣನಿಗೆ ಆ ಮೃತ ಶಯ್ಯೆಯ ದಾನ ಮಾಡಬೇಕು. ಶಯ್ಯಾದಾನದ ಪ್ರಭಾವದಿಂದ ಜೀವಿಗೆ ಪ್ರಾಪ್ತಿಯಾಗುವಂತಹ ಸಮಸ್ತ ಸುಖ ಇಂದ್ರ ಹಾಗೂ ಯಮರಾಜನ ಭವನದಲ್ಲಿ ವಿದ್ಯಮಾನವಾಗಿರುತ್ತದೆ. ಇದರ ಪ್ರಭಾವದಿಂದ ಮಹಾಭಯಂಕರದ ಮುಖದ ಯಮದೂತರು ಆತನನ್ನು ಪೀಡಿಸುವುದಿಲ್ಲ. ಆ ಮನುಷ್ಯನಿಗೆ ಯಮಲೋಕದಲ್ಲಿ ಎಲ್ಲಿಯೂ ಬಿಸಿಲು ಹಾಗೂ ಶೀತದಿಂದ ಕಷ್ಟವಾಗುವುದಿಲ್ಲ. ಶಯ್ಯಾದಾನದ ಪ್ರಭಾವದಿಂದ ಪ್ರೇತನ ಬಂಧ ಮುಕ್ತನಾಗುತ್ತಾನೆ. ಆ ದಾನದಿಂದ ಪಾಪಿ ವ್ಯಕ್ತಿಯೂ ಕೂಡ ಸ್ವರ್ಗಲೋಕಕ್ಕೆ ಹೋಗುತ್ತಾನೆ. ಯಾವ ಜೀವಿಯೂ ಪಾಪದಿಂದ ರಹಿತನಾಗಿರುತ್ತಾನೋ ಅಂಥವನು ಅಪ್ಸರೆಯೊಡನೆ ಸೇವಿತ ವಿಮಾನಾರೂಢನಾಗಿ ಪ್ರಳಯ ಪರ್ಯಂತ ಸ್ವರ್ಗದಲ್ಲಿ ನಿವಾಸ ಮಾಡುತ್ತಾನೆ. ಯಾವ ಸ್ತ್ರೀಯು ತನ್ನ ಪತಿಗಾಗಿ ನವಕ ಷೋಡಶ ಹಾಗೂ ಸಾಂವತ್ಸರಿಕ ಶ್ರಾದ್ದ ಹಾಗೂ ಶಯ್ಯಾದಾನ ಮಾಡುತ್ತಾಳೋ ಆಕೆಗೆ ಅನಂತ ಫಲ ಪ್ರಾಪ್ತಿಯಾಗುತ್ತದೆ. ಮೃತ ಪತಿಗೆ ಉಪಕಾರ ಮಾಡಲು ಯಾವ ಸ್ತ್ರೀ ಜೀವಿತಳಾಗಿರುತ್ತಾಳೋ ಅವನೊಡನೆ ಚಿತೆಯನ್ನೇರುವುದಿಲ್ಲವೋ ಅಂತ ಸತಿ ಜೀವಿತಳಾಗಿದ್ದರೂ ಕೂಡ ತನ್ನ ಪತಿಯ ಉದ್ಧಾರ ಮಾಡಬಹುದು. ಸ್ತ್ರೀಯು ತನ್ನ ಮೃತಪತಿಗಾಗಿ ಮೊಸರು, ಅನ್ನ, ಶಯನ, ಅಂಜನ, ಕುಂಕುಮ, ವಸ್ತ್ರಾಭರಣ ಹಾಗೂ ಶಯ್ಯಾದಿ ಸಕಲ ಪ್ರಕಾರದ ದಾನ ಮಾಡಬೇಕು. ಸ್ತ್ರೀಯರಿಗಾಗಿ ಈ ಲೋಕದಲ್ಲಿ ಯಾವೆಲ್ಲ ವಸ್ತುಗಳು ಉಪಕಾರಕವಾಗಿದೆಯೋ, ಯಾವೆಲ್ಲ ಶರೀರದ ಮೇಲೆ ಪ್ರಯೋಗ ಮಾಡಲು ಯೋಗ್ಯವಾದ ವಸ್ತ್ರಾಭರಣ ಹಾಗೂ ಭೋಗ್ಯ ವಸ್ತುಗಳಿವೆಯೋ ಅವನ್ನೆಲ್ಲ ಸೇರಿಸಿ ಪ್ರೇತನ ಪ್ರತಿಮೆಯನ್ನು ಮಾಡಿ ಅವುಗಳನ್ನು ಯಥಾಸ್ಥಾನದಲ್ಲಿ ನಿಯೋಜಿಸಿ ಲೋಕಪಾಲ ಇಂದ್ರಾದಿ ದೇವಗಣ ಸೂರ್ಯಾದಿ ಗ್ರಹ ಗೌರಿ ಹಾಗೂ ಗಣೇಶರ ಪೂಜೆ ಮಾಡಬೇಕು. ತದನಂತರ ಶ್ವೇತ ವಸ್ತ್ರವನ್ನು ಧರಿಸಿ ಪುಷ್ಪಾಂಜಲಿ ಸಹಿತ ಬ್ರಾಹ್ಮಣನ ಸಮ್ಮುಖ ಈ ಮಂತ್ರವನ್ನು ಉಚ್ಚರಿಸಬೇಕು. ಪ್ರೇತಸ್ಯ ಪ್ರತಿಮಾ ಹ್ಯೇಷ ಸರ್ವೋಪಕರಣೈರ್ಯುತ ಸರ್ವರತ್ನ ಸಮಾಯುಕ್ತ ತವ ವಿಪ್ರ ನಿವೇದಿತ ಆತ್ಮ ಶಂಭು ಶಿವ ಗೌರಿ ಶಕ್ರ ಸುರಗಣೈಃ ಸಹ ತಸ್ಮಾಚ್ಛಯ್ಯ ಪ್ರದಾನೇನ ಸೈಷ ಆತ್ಮ ಪ್ರಸಿದ್ಧತು. ಪ್ರೇತನ ಈ ಪ್ರತಿಮೆ ಸಕಲ ಉಪಕರಣಗಳಿಂದ ಹಾಗೂ ಸಮಸ್ತ ರತ್ನಗಳಿಂದ ಸಂಯುಕ್ತವಾಗಿವೆ. ನಾನು ನಿಮಗೆ ಇದನ್ನು ಪ್ರದಾನಿಸುತ್ತಿರುವೆ. ಆತ್ಮವೇ ಶಿವ ಆಗಿದೆ. ಇದೇ ಶಿವ ಹಾಗೂ ಗೌರಿಯಾಗಿದೆ. ಇಲ್ಲಿಯೇ ಸಕಲ ದೇವತೆಗಳೊಡನೆ ಇಂದ್ರನಿರುವನು. ಆದ್ದರಿಂದ ಈ ಶಯ್ಯಾದಾನದಿಂದ ಈ ಆತ್ಮನು ಪ್ರಸನ್ನನಾಗಲಿ ಎಂದು ಹೇಳುವ ಪ್ರಾರ್ಥನೆ. ತದನಂತರ ಆ ಶಯ್ಯನ್ನು ಕುಟುಂಬದವರು ಆಚಾರ್ಯ ಬ್ರಾಹ್ಮಣನಿಗೆ ಪ್ರದಾನಿಸಬೇಕು. ಬ್ರಾಹ್ಮಣನು ಅದನ್ನು ಸ್ವೀಕರಿಸಿದ ನಂತರ ಕೋದಾತ ಇತ್ಯಾದಿ ಮಂತ್ರಗಳನ್ನು ಪಠಿಸಬೇಕು. ಆನಂತರ ಆ ಬ್ರಾಹ್ಮಣನ ಪ್ರದಕ್ಷಿಣೆ ಮಾಡಿ ನಮಸ್ಕರಿಸಿ ಆತನನ್ನು ಅಲ್ಲಿಂದ ಬೀಳ್ಕೊಡಬೇಕು. ಈ ವಿಧಾನದಿಂದ ಒಂದು ಶಯ್ಯೆ ಒಬ್ಬನೇ ಬ್ರಾಹ್ಮಣನಿಗೆ ಕೊಡಬೇಕು. ಒಂದು ಗೋವು, ಒಂದು ಮನೆ, ಒಂದು ಶಯ್ಯೆ ಹಾಗೂ ಒಬ್ಬ ಕನ್ಯೆಯ ದಾನ ಅನೇಕರಿಗಾಗಿ ಇರುವುದಿಲ್ಲ. ವಿಭಜನೆಗೊಳಿಸಲು ಮಾಡಿದ ದಾನಿಯನ್ನು ಪಾಪಕೂಪದಲ್ಲಿ ತಳ್ಳುತ್ತದೆ. ಈ ಪ್ರಕಾರ ಹೇಳಿರುವ ವಿಧಾನದಿಂದ ಶಯ್ಯಾದಾನ ಮಾಡಿದರೆ ಮನುಷ್ಯನಿಗೆ ಯಾವ ಫಲ ಪ್ರಾಪ್ತಿಯಾಗುತ್ತದೆ ಎಂಬುದನ್ನು ಈಗ ಹೇಳುತ್ತೇನೆ. ಈ ದಾನದಿಂದ ದಾತನು 100 ದಿವ್ಯ ವರ್ಷಗಳವರೆಗೆ ಸ್ವರ್ಗಲೋಕದಲ್ಲಿ ನಿವಾಸ ಮಾಡುತ್ತಾನೆ. ವ್ಯತಿಪಾತ ಯೋಗ, ಕಾರ್ತಿಕ ಪೂರ್ಣಿಮಾ, ಮಕರ ಹಾಗೂ ಕರ್ಕದ ಸಂಕ್ರಾಂತಿಯಲ್ಲಿ ಸೂರ್ಯ ಚಂದ್ರಗ್ರಹಣದಲ್ಲಿ ಪ್ರಯಾಗ, ನೈಮಿಷಾರಣ್ಯ, ಕುರುಕ್ಷೇತ್ರ, ಅಬು ಪರ್ವತ, ಗಂಗಾ, ಯಮುನಾ ಹಾಗೂ ಸಿಂಧು ನದಿ ಹಾಗೂ ಸಾಗರ ಸಂಗಮದ
ತೀರದಲ್ಲಿ ಯಾವ ದಾನವನ್ನು ಕೊಡಲಾಗುತ್ತದೋ ಅಂಥ ದಾನಕ್ಕಿಂತಲೂ ಈ ದಾನ ಶ್ರೇಷ್ಠವಾಗಿದೆ. ಈ ಶಯ್ಯಾದಾನದ 16ನೇ ಅಂಶವನ್ನು ಕೂಡ ಅವೆಲ್ಲ ದಾನಗಳು ಪ್ರಾಪ್ತಿ ಹೊಂದಲಾರವು. ಆ ಜೀವಿಯು ಎಲ್ಲಿ ಜನ್ಮ ತಳೆಯುತ್ತಾನೋ ಅಲ್ಲಿಯೇ ಆ ಪುಣ್ಯದ ಫಲ ಭೋಗಿಸುತ್ತಾನೆ. ಸ್ವರ್ಗದಲ್ಲಿರುವಂತಹ ಯೋಗ್ಯ ಪುಣ್ಯದ ಕ್ಷಯವಾದ ನಂತರ ಅವನು ಸುಂದರ ಸ್ವರೂಪವನ್ನು ಧಾರಣೆ ಮಾಡಿ ಪೃಥ್ವಿಯ ಮೇಲೆ ಪುನಃ ಜನ್ಮ ತಳೆಯುತ್ತಾನೆ. ಅವನು ಮಹಾಶ್ರೀಮಂತ, ಧರ್ಮಜ್ಞ ಹಾಗೂ ಸರ್ವಶಾಸ್ತ್ರಗಳ ನಿಷ್ಣಾತ ಪಂಡಿತನಾಗುತ್ತಾನೆ. ಹಾಗೂ ಮೃತ್ಯುವಾದ ನಂತರ ಆ ನರಶ್ರೇಷ್ಠನು ಪುನಃ ವೈಕುಂಠ ಲೋಕಕ್ಕೆ ಹೋಗುತ್ತಾನೆ. ಅದ್ಭುತವಾಗಿದೆ. ಸುತ್ತಲೂ ಅಪ್ಸರೆಯರಿಂದ ಆವರಿತನಾದ ಆ ಜೀವಿಯು ದಿವ್ಯ ವಿಮಾನ ಆರೂಢನಾಗಿ ಸ್ವರ್ಗದಲ್ಲಿ ತನ್ನ ಪಿತೃಗಳ ಒಡನೆ ಹವ್ಯಕವ್ಯ ಸ್ವೀಕರಿಸುತ್ತಾ ಪ್ರಸನ್ನನಿರುತ್ತಾನೆ. ಒಂದು ವೇಳೆ ಪ್ರೇತತ್ವವನ್ನು ಹೊಂದಿದ್ದರೆ ಸಪಿಂಡೀಕರಣದ ಹೊರತಾಗಿ ಅಷ್ಟಕ, ಅಮಾವಾಸ್ಯೆ, ಮಘ ನಕ್ಷತ್ರ ಹಾಗೂ ಪಿತೃಪರ್ವದಲ್ಲಿ ಮಾಡಲಾದ ಯಾವ ಶ್ರಾದ್ದಗಳಿವೆಯೋ ಅವು ಪಿತೃಗಳಿಗೆ ಪ್ರಾಪ್ತಿಯಾಗುವುದಿಲ್ಲ. ಸಪಿಂಡೀಕರಣದ ಕಾರ್ಯವನ್ನು ವರ್ಷ ಪೂರ್ಣವಾದ ನಂತರ ಮಾಡಬೇಕು, ಇದರಲ್ಲಿ ಸಂಶಯವಿಲ್ಲ. ಶವದ ಶುದ್ಧಿಗಾಗಿ ಆದ್ಯ ಶ್ರಾದ್ದವನ್ನು ಮಾಡಿ ಷೋಡಶ ಶ್ರಾದ್ದ ಮಾಡಬೇಕು. ತದನಂತರ ಪಿತೃಪಂಕ್ತಿಯ ಶುದ್ಧಿಗಾಗಿ 50ನೆಯ ಪ್ರೇತಪಿಂಡವನ್ನು ಅನ್ಯ ಪಿಂಡಗಳೊಡನೆ ಸೇರಿಸಬೇಕು. ವೃದ್ಧಿಶ್ರಾದ್ದದ ಸಂಭವನೀಯತೆ ಇದ್ದಾಗ 1 ವರ್ಷದ ಮೊದಲೇ 3 ತಿಂಗಳು, 6 ಅಥವಾ 3 ತಿಂಗಳು ಅಥವಾ 1.5 ತಿಂಗಳು ಹಾಗೂ 12ನೇ ದಿನ ಸಪಿಂಡೀಕರಣ ಶ್ರಾದ್ದ ಮಾಡಬೇಕು. ಚತುರ್ಥ ವರ್ಣದವನ ಶ್ರಾದ್ದ ಸ್ವೇಚ್ಛಾಪೂರ್ವಕ ಮಾಡಬಹುದು. ಅಗ್ನಿಹೋತ್ರಿ ಬ್ರಾಹ್ಮಣ ಮೃತನಾದಾಗ 12 ಸಪಿಂಡನ ಕರ್ಮ ಮಾಡಬೇಕು. ಎಲ್ಲಿವರೆಗೆ ಆ ಕರ್ಮ ಆಗುವುದಿಲ್ಲವೋ ಅಲ್ಲಿಯವರೆಗೆ ಆ ಮೃತ ಅಗ್ನಿಹೋತ್ರಿ ಬ್ರಾಹ್ಮಣ ಪ್ರೇತ ಜನ್ಮದಲ್ಲಿಯೇ ಇರುತ್ತಾನೆ. ಆದ್ದರಿಂದ ಅಗ್ನಿಹೋತ್ರ ಮಾಡುವ ಬ್ರಾಹ್ಮಣನಿಗೆ 12 ಸಪಿಂಡೀಕರಣದ ಕ್ರಿಯೆ ಮಾಡಬೇಕು. ಗಂಗಾ ಮೊದಲಾದ ಮಹಾನದಿಗಳಲ್ಲಿ ಅಸ್ಥಿಕ್ಷೇಪಣ, ಗಯಾತೀರ್ಥ ಶ್ರಾದ್ದ, ಪಿತೃಪಕ್ಷದಲ್ಲಿ ಆಗುವ ಶ್ರಾದ್ದಗಳನ್ನು ಸಪಿಂಡೀಕರಣದ ಹೊರತಾಗಿ ವರ್ಷದ ಮಧ್ಯದಲ್ಲಿ ಮಾಡಬಾರದು. ಒಂದು ವೇಳೆ ಅನೇಕ ಸಪತ್ನಿಯರಿದ್ದು ಅವರಲ್ಲಿ ಒಬ್ಬಳಾದರೂ ಪುತ್ರವತಿಯಾಗಿದ್ದರೆ ಆ ಒಬ್ಬ ಪುತ್ರನಿಂದಲೇ ಎಲ್ಲರೂ ಪುತ್ರವತಿಯರಾಗುತ್ತಾರೆ. ಆ ಸಪಿಂಡ ಅಗ್ನಿಹೋತ್ರಿ ಪುತ್ರನು ಪಿತೃಯಜ್ಞ ಮಾಡಬಾರದು. ಒಂದು ವೇಳೆ ಅವನು ಹೀಗೆ ಮಾಡಿದರೆ ಅವನು ಪಾಪಿಯಾಗಿ ಪಿತೃಹತ್ಯೆಯ ದೋಷ ಅವನಿಗೆ ತಗುಲುತ್ತದೆ. ಪತಿಯ ಮೃತ್ಯುವಾದಾಗ ಯಾವ ಸ್ತ್ರೀ ತನ್ನ ಪ್ರಾಣ ತ್ಯಜಿಸುತ್ತಾಳೋ ಅಂಥವಳ ಸಪಿಂಡೀಕರಣವನ್ನು ಕೂಡ ಪತಿಯೊಡನೆ ಮಾಡಬೇಕು. ತಂದೆಯು ಅನುಚಿತ ರೂಪದಲ್ಲಿ ವಿವಾಹವಾಗಿ ಕರೆತಂದ ವೈಶ್ಯ ಅಥವಾ ಕ್ಷತ್ರಿಯ ವರ್ಣ ಯಾರೇ ಪತ್ನಿಯರಿದ್ದರೂ ಅವರ ಸಪಿಂಡನವನ್ನು ಯಾವುದೇ ಪುತ್ರ ಮಾಡಬಹುದು. ಒಂದು ವೇಳೆ ಪ್ರಮಾದವಶ ಬ್ರಾಹ್ಮಣನು ಯಾರಾದರೂ ಚತುರ್ಥ ವರ್ಣದ ಕನ್ಯೆಯೊಡನೆ ವಿವಾಹವಾದರೆ ಮರಣದ ನಂತರ ಆಕೆಗಾಗಿ ಏಕೋದಿಷ್ಟ ಶ್ರಾದ್ದ ಮಾಡಬೇಕೆಂದು ಹೇಳಿದ್ದು, ಸಪಿಂಡೀಕರಣ ಶ್ರಾದ್ದವನ್ನು ಕೂಡ ಅವನೊಡನೆ ಮಾಡಬೇಕು. ಅನ್ಯ 4 ವರ್ಣಗಳಲ್ಲಿ ಬ್ರಾಹ್ಮಣನಿಗೆ 10 ಜನ ಪುತ್ರರಿದ್ದರೂ ಕೂಡ ಅವರು ತಮ್ಮ ತಮ್ಮ ತಾಯಿಯ ಸಪಿಂಡೀಕರಣ ಕ್ರಿಯೆಯಲ್ಲಿ ನಿಯುಕ್ತರಾಗಬೇಕು. ಅನ್ವಷ್ಟಕ, ಪೌಷ್ಯ, ಮಾಘ ಹಾಗೂ ಪಾಲ್ಗುಣ ಮಾಸದ ಕೃಷ್ಣ ಪಕ್ಷದ ನವಮಿ ತಿಥಿ ಸಾಗ್ನಿಗಳ ಮಾತೃಕ ಶ್ರಾದ್ದವಾಗುವಂದು ಎಂದು ನಡೆಯುವ ಹಾಗೂ ವೃದ್ಧಿಗಾಗಿ ಶ್ರಾದ್ದ ಹಾಗೂ ಸಪಿಂಡನ ಶ್ರಾದ್ದದಲ್ಲಿ ತಂದೆಯಿಂದ ಬೇರೆಯಾಗಿಯೇ ತಾಯಿಗೆ ಪಿಂಡವನ್ನು ಪ್ರದಾನಿಸಬೇಕು. ಅನುಷ್ಟಕಾಸು ಯಚ್ರಾದ್ದಂ ವೃದ್ಧಿ ಹೇತುಕಂ ಪಿತುಃ ಪೃಥಕ್ ಪ್ರದಾತವ್ಯಂ ಸ್ತ್ರೀಯಾಃ ಪಿಂಡಂ ಸಪಿಂಡನೆ. ಪಿತಾಮಹಿಯೊಡನೆ ತಾಯಿಯ ಹಾಗೂ ಪಿತಾಮಹನೊಡನೆ ತಂದೆಯ ಸಪಿಂಡನ ಅಪೇಕ್ಷಿತವಿದೆ. ಇದು ನನ್ನ ಅಭಿಪ್ರಾಯವಾಗಿದೆ. ಒಂದು ವೇಳೆ ಸ್ತ್ರೀಯು ಪುತ್ರಹೀನಾಳಾಗಿಯೇ ಮೃತ್ಯು ಹೊಂದಿದರೆ ಆಕೆಯ ಸಪಿಂಡನ ಪತಿ ಮಾಡಬೇಕು. ಧರ್ಮಾನುಸಾರ ಪತಿಯು ತನ್ನ ತಾಯಿ ಹಾಗೂ ಪಿತಾಮಹಿ ಹಾಗೂ ಪ್ರಪಿತಾಮಹಿ ಈ ಮೂವರೊಡನೆ ತನ್ನ ಪತ್ನಿಯ ಸಪಿಂಡನ ಮಾಡಬೇಕು. ಒಂದು ವೇಳೆ ಸ್ತ್ರೀಯರಿಗೆ ಪುತ್ರ ಹಾಗೂ ಪತಿ ಇಬ್ಬರೂ ಇರದಿದ್ದರೆ ವೃದ್ಧಿಕಾಲ ಬಂದಾಗ ಸ್ತ್ರೀಯ ಸಹೋದರ ಅಥವಾ ಆಸ್ತಿ ಭಾಗವನ್ನು ಸ್ವೀಕರಿಸಿದವ ಅಥವಾ ಮೈದುನನು ಆಕೆಯ ಸಪಿಂಡನ ಮಾಡಬೇಕು. ಒಂದು ವೇಳೆ ಪತಿ ಹಾಗೂ ಪುತ್ರರಹಿತ ಸ್ತ್ರೀಯರಿಗೆ ಯಾವುದೇ ಸಹೋದರಿಯರಾಗಲಿ ಮೈದುನನಾಗಲಿ ಇರದಿದ್ದರೆ ಆ ಸಮಯ ಅನ್ಯ ವ್ಯಕ್ತಿ ಆಕೆಯ ಸಹೋದರನೊಡನೆ ಏಕಾದಿಷ್ಟ ವಿಧಾನದಿಂದ ಆಕೆಯ ಶ್ರಾದ್ದ ಮಾಡಬಹುದು. ಒಂದು ವೇಳೆ ಪ್ರಮಾದವಶಾತ್ ಅಥವಾ ವಿಘ್ನದ ಕಾರಣ ಯಾರದ್ದಾದರೂ ಸಪಿಂಡನ ಕ್ರಿಯೆ ಆಗಿರದಿದ್ದರೆ ಅಂಥವರ ಪುತ್ರ
ಅಥವಾ ಬಂಧು ಬಾಂಧವರು ನಮಕ ಶ್ರಾದ್ದ, ಷೋಡಶ ಶ್ರಾದ್ದ ಹಾಗೂ ಆಬ್ದಿಕ ಶ್ರಾದ್ದ ಮಾಡಬೇಕು. ಯಾರ ದಹನವಾಗಿರುವುದಿಲ್ಲವೋ ಅಂಥವರಿಗಾಗಿ ಶ್ರಾದ್ದ ಮಾಡಬಾರದು. ದರ್ಬೆಯಿಂದ ಪುತ್ಥಳಿಯನ್ನು ಮಾಡಿ ಅಗ್ನಿಯಲ್ಲಿ ಅದನ್ನು ದಹನ ಮಾಡಿದ ನಂತರವೇ ಶ್ರಾದ್ದ ಮಾಡಬೇಕು. ಪುತ್ರನ ಮೂಲಕ ತಂದೆಯ ಸಪಿಂಡೀಕರಣ ಆಗಬಹುದು, ಆದರೆ ಪುತ್ರನಲ್ಲಿ ಪಿತೃವಿನ ಪಿಂಡವನ್ನು ಮಿಲನ ಮಾಡಲಾಗದು. ಪ್ರೇಮಾಧಿಕ್ಯದ ಕಾರಣದಿಂದ ಕೂಡ ತಂದೆಗೆ ಪುತ್ರನಲ್ಲಿ ಸಪಿಂಡೀಕರಣ ಮಾಡಬಾರದು. ಒಂದು ವೇಳೆ ಅನೇಕ ಪುತ್ರರಿದ್ದರೂ ಕೂಡ ಜ್ಯೇಷ್ಠ ಪುತ್ರನೇ ಆ ಕಾರ್ಯವನ್ನು ನೆರವೇರಿಸಬೇಕು. ನವಕ, ಸಪಿಂಡನ ಹಾಗೂ ಷೋಡಶಾದಿ ಅನ್ಯ ಸಕಲ ಶ್ರಾದ್ದಗಳನ್ನು ಮಾಡುವ ಅಧಿಕಾರಿ ಅವನೊಬ್ಬನೇ ಆಗಿದ್ದಾನೆ. ದನದ ಪಾಲು ಆಗಿರದಿದ್ದರೂ ಕೂಡ ಒಬ್ಬನೇ ಪುತ್ರನು ತಂದೆಯ ಸಕಲ ಆರ್ಧದೈಹಿಕ ಕೃತ್ಯವನ್ನು ಮಾಡಬೇಕು. ತಂದೆಯ ಅಂತ್ಯೇಷ್ಟಿಯನ್ನು ಒಬ್ಬನೇ ಪುತ್ರ ಮಾಡುತ್ತಾನೆ ಎಂದು ಮುನಿಗಳು ಕೂಡ ಹೇಳಿದ್ದಾರೆ. ಒಂದು ವೇಳೆ ಪುತ್ರರಲ್ಲಿ ಪರಸ್ಪರ ಪಾಲು ಹಂಚಿಕೆಯಾಗಿದ್ದರೆ ಆ ಎಲ್ಲ ಪುತ್ರರು ಬೇರೆ ಬೇರೆಯಾಗಿ ಸಂವತ್ಸರಾದಿ ಕ್ರಿಯೆಗಳನ್ನು ಮಾಡಬೇಕು. ಪ್ರತ್ಯೇಕ ಪುತ್ರನು ಸ್ವಯಂ ತನ್ನ ತಂದೆಯ ಶ್ರಾದ್ದ ಮಾಡಬೇಕು. ಯಾರ ನಿಮಿತ್ತ ಈ ಷೋಡಶ ಪ್ರೇತ ಶ್ರಾದ್ದ ಮಾಡಲಾಗುವುದಿಲ್ಲವೋ ಅಂಥವನಿಗಾಗಿ ಅನ್ಯ 100 ಶ್ರಾದ್ದಗಳನ್ನು ಮಾಡಿದರೂ ಕೂಡ ಪಿಶಾಚತ್ವ ಸ್ಥಿರವಾಗಿರುತ್ತದೆ. ಪುತ್ರಹೀನನ ಸಪಿಂಡೀಕರಣವನ್ನು ಅವನ ಸಹೋದರನ ಪುತ್ರ ಸಪಿಂಡಿ ಅಥವಾ ಶಿಷ್ಯನು ಮಾಡಬೇಕು. ಸಕಲ ಪುತ್ರಹೀನ ಪುರುಷರ ಸಪಿಂಡವನ್ನು ಪತ್ನಿ ಮಾಡಬೇಕು ಅಥವಾ ಋತ್ವಿಜ ಅಥವಾ ಪುರೋಹಿತರಿಂದ ಆ ಕಾರ್ಯವನ್ನು ನೆರವೇರಿಸಬೇಕು. ತಂದೆಯ ಮೃತ್ಯುವಾದ ನಂತರ ವರ್ಷದ ಮಧ್ಯೆ ಒಂದು ವೇಳೆ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಇದ್ದಲ್ಲಿ ಪುತ್ರರು ಪಾರ್ವಣ ಶ್ರಾದ್ದ, ನಂದಿ ಶ್ರಾದ್ದ ಮಾಡಬಾರದು. ತಾಯಿ, ತಂದೆ ಹಾಗೂ ಆಚಾರ್ಯನ ಮೃತ್ಯುವಾದಾಗ ವರ್ಷದ ಮಧ್ಯದಲ್ಲಿ ತೀರ್ಥಶ್ರಾದ್ದ, ಗಯಾಶ್ರಾದ್ದ ಹಾಗೂ ಅನ್ಯ ಪಿತೃಶ್ರಾದ್ದ ಮಾಡಬಾರದು. ಪಿತೃಪಕ್ಷ, ಗಜಚ್ಛಾಯ ಯೋಗ, ಮನ್ವಾದಿ ಹಾಗೂ ಯುಗಾದಿ ತಿಥಿಗಳಲ್ಲಿ ಸಪಿಂಡೀಕರಣದ ಹೊರತಾಗಿ ತಂದೆಗೆ ಪಿಂಡದಾನ ಪ್ರದಾನಿಸಬಾರದು. ಕೆಲವು ಜನರ ಅಭಿಪ್ರಾಯದ ಪ್ರಕಾರ ವರ್ಷದ ಮಧ್ಯದಲ್ಲಿ ಕೂಡ ಯಜ್ಞಪುರುಷ ಅಥವಾ ದೇವತಾದಿಗಳಿಗಾಗಿ ಯಾವುದು ದೇಯವಾಗಿದೆಯೋ ಅದರ ದಾನ ಮಾಡಬೇಕು. ಪಿತೃಗಳಿಗೂ ಕೂಡ ಅರ್ಘ್ಯ ಹಾಗೂ ಪಿಂಡದಿಂದ ರಹಿತ ಏನೆಲ್ಲ ದೇಯವಾಗಿದೆಯೋ ಅದನ್ನೆಲ್ಲ ಕೊಡಬಹುದು ಎಂದು ಇದೇ ವಿಧಾನವನ್ನು ಹೇಳಲಾಗಿದೆ. ದೇವತೆಗಳಿಗಾಗಿ ಪಿತೃದೇವತೆಯಾಗಿರುವರು, ಪಿತೃಗಳ ಪಿತೃ ಋಷಿಯಾಗಿರುವರು, ಋಷಿಗಳ ಪಿತೃ ದೇವತೆಯಾಗಿರುವನು. ಇದೇ ಕಾರಣದಿಂದ ತಂದೆ ಸರ್ವಶ್ರೇಷ್ಠನಾಗಿರುವನು. ಪಿತೃ ದೇವತೆಗಳು ಹಾಗೂ ಮನುಷ್ಯರಿಗೆ ಯಜ್ಞನಾಥ ಭಗವಾನ್ ವಿಭು ಆಗಿರುವನು. ಯಜ್ಞನಾಥನಿಗೆ ಏನೆಲ್ಲ ಕೊಡಲಾಗುತ್ತದೋ ಅದೆಲ್ಲವನ್ನು ಸಕಲ ಶರೀರಧಾರಿಗಳಿಗೆ ಕೊಟ್ಟದ್ದೆಂದು ತಿಳಿಯಲಾಗುತ್ತದೆ. ತಂದೆಯ ಮೃತ್ಯುವಾದಾಗ ವರ್ಷದ ಮಧ್ಯೆ ಯಾವ ಪುತ್ರ ಅನ್ಯಶ್ರಾದ್ದ ಮಾಡುತ್ತಾನೋ ಅಂಥವನು ನಿಸ್ಸಂದೇಹವಾಗಿ 7 ಜನ್ಮಗಳಲ್ಲಿ ಮಾಡಿದ ತನ್ನ ಧರ್ಮದಿಂದ ಹೀನನಾಗುತ್ತಾನೆ. ಪಿಂಡೋದಕ ಕ್ರಿಯಾದಿಗಳಿಂದ ರಹಿತನಾದ ಜೀವಿಯು ಪ್ರೇತನಾಗಿ ಅವನು ಅದೇ ರೂಪದಲ್ಲಿ ಹಸಿವೆ ದಾಹಗಳಿಂದ ಅತ್ಯಂತ ಪೀಡಿತನಾಗಿ ವಾಯುವಿನೊಡನೆ ಸುತ್ತುತ್ತಿರುತ್ತಾನೆ. ಒಂದು ವೇಳೆ ತಂದೆಯು ಪ್ರೇತ ಜನ್ಮಕ್ಕೆ ಹೋದರೆ ಪುತ್ರನು ಮಾಡಿದ ಸಮಸ್ತ ಪಿತೃಕ್ರಿಯೆಗಳು ನಷ್ಟವಾಗುತ್ತದೆ. ಒಂದು ವೇಳೆ ತಾಯಿಯ ಮೃತ್ಯುವಾದರೆ ಪಿತೃಕಾರ್ಯ ನಷ್ಟವಾಗುವುದಿಲ್ಲ. ಒಂದು ವೇಳೆ ತಾಯಿಯ ಮೃತ್ಯುವಾಗಿದ್ದು ತಂದೆ ಹಾಗೂ ಪಿತಾಮಹಿ ಅಂದರೆ ಅಜ್ಜಿ ಜೀವಿತರಾಗಿದ್ದರೆ ತಾಯಿಯ ಪಿಂಡದಾನವನ್ನು ಪ್ರಪಿತಾಮಹಿ ಅಂದರೆ ಮುತ್ತಜ್ಜಿ ಜೊತೆಗೆ ಮಾಡಬೇಕು. ಈ ಪೃಥ್ವಿಯ ಮೇಲೆ ಮೃತರಾದ ಮನುಷ್ಯರ ಪಿಂಡ ಮಿಲನ ಅಂದರೆ ಸಪಿಂಡೀಕರಣವಾಗದಿದ್ದರೆ ಅವರಿಗಾಗಿ ಪುತ್ರರ ಮೂಲಕ ಅನೇಕ ಪ್ರಕಾರದಿಂದ ಪ್ರದಾನಿತ ದಾನ, ಉಡುಗೊರೆ, ಶ್ರಾದ್ದ ಹಾಗೂ ಜಲತರ್ಪಣ ಅವರಿಗೆ ಪ್ರಾಪ್ತಿಯಾಗುವುದಿಲ್ಲ. ಇಲ್ಲಿ ಮಹಾವಿಷ್ಣು ವೈನತೆಯ ಸಂವಾದ ಅಂತರ್ಗತ ಗರುಡ ಪುರಾಣದ 50ನೇ ಅಧ್ಯಾಯ ಪೂರ್ಣವಾಯಿತು. ಇನ್ನು ಈ ಅಧ್ಯಾಯದ ಹಿಂದಿನ ಅಧ್ಯಾಯದ ಬಗ್ಗೆ ತಿಳಿಯಲು ಆಸಕ್ತಿಯುಳ್ಳ ಶ್ರೋತೃಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿದ್ದೇವೆ, ಕ್ಲಿಕ್ ಮಾಡಿ ವಿಚಾರಗಳನ್ನು ತಿಳ್ಕೊಳ್ಬೋದು. ಇನ್ನು ಮತ್ತೆ ಹೊಸ ವಿಚಾರದೊಂದಿಗೆ ಹೊಸ ಅಧ್ಯಾಯದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು. ಪ್ಲೀಸ್ ಟೇಕ್ ಕೇರ್. ಹ್ಯಾವ್ ಎ ಗುಡ್ ಡೇ. ಜೈ ಶ್ರೀ ಶಕ್ತಿ, ಜೈ ಮಾ ಕಾಳಿ, ಜೈ ಶ್ರೀಕೃಷ್ಣ.